ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿ ಶಾರ್ಟ್ ಫಿಲ್ಮ್ ಇಂಟರ್ನ್ಯಾಷನಲ್ ಅವಾರ್ಡ್ ಸ್ಮಾಲ್ ಟ್ರಿಪ್ಗೆ ಸೆಲೆಕ್ಟ್ ಆಗಿದೆ. ಅದಕ್ಕೋಸ್ಕರ ನಾವು ಬೆಂಗಳೂರು ನೈಟ್ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನನ್ನದು ಖುಷಿ ವಿಷಯ ಅಂದರೆ ಶಾರ್ಟ್ ಫಿಲ್ಮ್ ಇಂಟರ್ನ್ಯಾಷನಲ್ಗೆ ನನ್ನ ಕರ್ಕೊಂಡು ಹೋಗ್ತಿದೆ. ಸೊ ನೋಡೋಣ ನೆಕ್ಸ್ಟ್ ಟೈಮ್ ಅಂತ ಏನೇನಾಯಿತು, ಹೇಗೆ ನೆಕ್ಸ್ಟ್ ಟೈಮ್ ಮುಂದೆ ಯಾರಿಗಾದ್ರು ಹೆಲ್ಪ್ ಆಗ್ಬೋದು ಆ ಥರ ನಾನು ಡ್ರೈವ್ ಮಾಡ್ತೀನಿ. ಇಲ್ಲಿ ನಾನು ಏನು ಹೇಳೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಅಂದರೆ, ಇದು ಬೇರೆಯವ್ರಿಗೆ ಇನ್ಸ್ಪೈರ್ ಆಗ್ಬೋದು ಅಥವಾ ಆಗದೇ ಇರ್ಬೋದು, ಬಟ್ ನನ್ನ ಜರ್ನಿ, ಈ ಶಾರ್ಟ್ ಫಿಲ್ಮ್ ಜರ್ನಿ ಹೇಗಾಯಿತು, ನಾನು ಯಾವ ರೀತಿ ಚೈನಾಗೆ ಟ್ರಾವೆಲ್ ಮಾಡಿದೆ, ಸೊ ಅಲ್ಲಿ ವಿನ್ ಆದ್ನಾ ಇಲ್ವಾ ಅನ್ನೋ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ನನ್ನ ಬೋರ್ಡಿಂಗ್ ಪಾಸ್. ಇದು ಬೆಂಗಳೂರಿಂದ ಮುಂಬೈಗೆ, ಏಕೆಂದರೆ ಇನ್ನೂ ನನ್ನ ಪಾಸ್ಪೋರ್ಟ್ ಸಿಕ್ಕಿಲ್ಲ. ಸೊ ಇನ್ನೂ ನನ್ನ ವೀಸಾ ಕನ್ಫರ್ಮ್ ಆಗಿ ಪಾಸ್ಪೋರ್ಟ್ ಸಿಕ್ಕಿದ್ರೆ ನಾನು ಹೋಗ್ತೀನಿ ಅಂತ, ಇಲ್ಲ ಅಂದರೆ ವಾಪಸ್ ಮನೆಗೆ ಬರ್ತೀನಿ ಅಂತ. ಬೆಂಗಳೂರಿಂದ ಚೈನಾಗೆ ನಾನು ಹೇಳ್ತಿರೋಂಥ ಜಾಗಕ್ಕೆ ಶೆನ್ಜಾನ್ ಆಲ್ಮೋಸ್ಟ್ ಅಪ್ರಾಕ್ಸಿಮೇಟ್ಲಿ 3950 ಕಿಲೋಮೀಟ್ರು ಡಿಸ್ಟೆನ್ಸ್. ಅದೇ ಮುಂಬೈಯಿಂದ ಆದರೆ 4259 ಕಿಲೋಮೀಟರ್ ಡಿಸ್ಟೆನ್ಸ್. ಸೊ ಆಲ್ಮೋಸ್ಟ್ ಲೈಕ್ 10 ಅವರ್ ಜರ್ನಿ ಆ ಥರ ಇರುತ್ತೆ, ಇನ್ ಕೇಸ್ ಡೈರೆಕ್ಟ್ ಫ್ಲೈಟ್ ಇದ್ದರೆ ಮಾತ್ರ. ಸೊ ಈಗ ನಾನು ಹೋಗ್ತಾ ಇರೋದು ಮುಂಬೈಗೆ. ಅಲ್ಲಿ ಪಾಸ್ಪೋರ್ಟ್ ಸಿಕ್ಕಿದ್ರೆ, ಪಾಸ್ಪೋರ್ಟು ವೀಸಾ ಕನ್ಫರ್ಮೇಷನ್ ಎಲ್ಲ ಕರೆಕ್ಟಾಗಿದ್ದರೆ ಮುಂಬೈಯಿಂದ ಚೈನಾಗೆ ಹೊರಡ್ತೀನಿ. ಅಕಸ್ಮಾತ್ ನಂದು ಏನೇ ಕ್ಯಾನ್ಸಲೇಷನ್ನು, ಏನೇ ಪ್ರಾಬ್ಲಮ್ ಆದರೂ ರಿಟರ್ನ್ ಬರ್ತೀನಿ. ಇದು ಜಸ್ಟು ಒಂದು ನನ್ನ ಪ್ರಯತ್ನ. ಬಟ್ ಈ ಜರ್ನಿನ ಪ್ರತಿಯೊಬ್ಬರು ನೋಡಬೇಕು ಅಂತ ನಾನು ಆಸೆ ಪಡ್ತೀನಿ. ಎಷ್ಟೋ ಜನ ಹುಡುಗರು ಕನಸು ಕಟ್ಕೊಂಡು ಸಿನಿಮಾ ಮಾಡಬೇಕು, ಸಿನಿಮಾ ಮಾಡಿದ್ರು ಏನೂ ಸಿಗಲಿಲ್ವಲ್ಲ, ಏನೂ ಆಗಲಿಲ್ವಲ್ಲ ಅಂತ ಅಂದ್ಕೊಂಡಿರ್ತೀರ. ಸೊ ಹೇಗಿರುತ್ತೆ, ಏನು ಮಾಡಬೇಕು, ಇದರಿಂದ ಏನಾದರೂ ಒಂದು ಸಣ್ಣ ಪುಟ್ಟ ಐಡಿಯಾ ಸಿಗ್ಬೋದು ನಿಮಗೆ ಅನ್ನೋದಕ್ಕೋಸ್ಕರ ನಾನು ಇದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಚೈನಾದಲ್ಲಿ ಈ ಶಾರ್ಟ್ ಫಿಲ್ಮ್ ಈವೆಂಟ್ ಬಂದು ಮೇ 23ನೇ ತಾರೀಕು ಇರೋದು, ಬಟ್ ನಾನು ಇಲ್ಲಿ ಹತ್ತಿರೋದು 21ನೇ ತಾರೀಕು. ಸೊ ಇನ್ನೂ ಒಂದೇ ದಿನ ಬಾಕಿ ಇರೋದು. ನಾನು ಹೋಗ್ತೀನಾ ಇಲ್ವಾ ಅಂತ ಡಿಸೈಡ್ ಆಗೋದಕ್ಕೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇಂಡಿಗೋ ಡೊಮೆಸ್ಟಿಕ್ ಫ್ಲೈಟ್ಸ್ ಬಗ್ಗೆ ಹೇಳಬೇಕು ಅಂದರೆ, ಟೇಕ್ ಆಫ್ ಸ್ಪೀಡು ಇವಾಗ ಏನು ನಾವು ನೋಡ್ತಾ ಇದ್ದೀವಲ್ಲ, ಇದು ಆಲ್ಮೋಸ್ಟ್ 280 300 km/h ಸ್ಪೀಡಲ್ಲಿರುತ್ತೆ. ಡೆಸ್ಟಿನೇಷನ್ಸು ಇಂಡಿಯಾದಲ್ಲಿ 94 ಡೆಸ್ಟಿನೇಷನ್ಸ್ಗೆ ಫ್ಲೈ ಮಾಡ್ತಾರೆ ಇಂಡಿಗೋ. ಅಂದರೆ ಬೆಂಗಳೂರು, ಡೆಲ್ಲಿ, ಮುಂಬೈಗೆ ತುಂಬ ಡೈರೆಕ್ಟ್ ಫ್ಲೈಟ್ಸ್ ಇದೆ. ಬ್ಯಾಗೇಜ್ ಬಗ್ಗೆ ಹೇಳಬೇಕು ಅಂದರೆ, ನೀವು ಸುಮಾರು 15 kgಯಷ್ಟು ವೆಯ್ಟ್ನ ಕ್ಯಾರಿ ಮಾಡ್ಬೋದು. ಹಾಗೂ ಹ್ಯಾಂಡ್ ಬ್ಯಾಗ್ ಅಂದರೆ 7 kgಯಷ್ಟು ನೀವು ತೊಗೊಂಡೋಗ್ಬೋದು. ಆಮೇಲೆ ಚೆಕ್ ಇನ್ ಟೈಮ್, ನೀವು 1 ಅವರ್ ಅಥವಾ 1.5 ಅವರ್ ಮುಂಚೆ ಮ್ಯಾಂಡೇಟರಿ ನೀವು ಚೆಕ್ ಇನ್ ಆಗಬೇಕು ಫ್ಲೈಟ್ ಹತ್ತಕ್ಕೆ ಮುಂಚೆ. ಫುಡ್ಡು ಎಲ್ಲ ಒಳಗಡೆ ನಿಮಗೆ ಅಲ್ಲಿ ಪರ್ಚೇಸ್ ಕೂಡ ಮಾಡ್ಬೋದು. ಕೆಲವೊಂದು ಕಾಂಪ್ಲಿಮೆಂಟ್ರಿ ಫುಡ್ಡು ಇರುತ್ತೆ, ಇಲ್ಲ ಫ್ಲೈಟ್ ಡಿಲೇ ಆದರೆ ಕಾಂಪ್ಲಿಮೆಂಟ್ರಿ ಫುಡ್ ಇರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಶಾರ್ಟ್ ಫಿಲ್ಮ್ ಮೇಕರ್ಸು, ನೀವು ಏನಾದರೂ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ರೆ, ಇಲ್ಲ ಮಾಡೋ ಆಸೆ ಇದ್ದರೆ ಖಂಡಿತ ಮಾಡಿ. ಜೊತೆಲಿ ನನ್ನ ಒಪಿನಿಯನ್ ಏನಂದರೆ, ನನ್ನ ಪ್ರಕಾರ ಯಾವತ್ತೂ ನಿಮ್ಮ ಇನ್ಕಮ್ ಸ್ಟಾಪ್ ಆಗದೆ ನೀವು ಯಾವ ಥರ ನೀವು ಜರ್ನಿನ ಮಾಡಬಹುದು. ಹೊಸದಾಗಿ ಪ್ರಯತ್ನ ಪಟ್ಟು ದೊಡ್ಡ ಸಿನಿಮಾ ಮಾಡೋಕ್ಕಾಗದೆ ನಿಮಗೆ ಲೋ ಬಡ್ಜೆಟಲ್ಲಿ ನೀವು ಸಿನಿಮಾ ಮಾಡಿ ಇಂಟರ್ನ್ಯಾಷನಲ್ ಹೇಗೆ ರೀಚ್ ಆಗಬೇಕು, ಅದಕ್ಕೆಲ್ಲ ಏನೇನು ತಯಾರಿ ಬೇಕು, ಏನೇನು ಮಾಡಬೇಕು ಅನ್ನೋದು, ಎಲ್ಲದಕ್ಕಿಂತ ಮುಂಚೆ ಏನೇ ಮಾಡಿದ್ರು ಒಂದೊಳ್ಳೆ ಕತೆ ಇಟ್ಕೊಳ್ಳಿ. ಕತೆಗೆ ಪ್ರಾಪರ್ ಆ್ಯಕ್ಟ್ ಸ್ಟ್ರಕ್ಚರ್ ಇರಬೇಕು. ಹೇಗಂದ್ರೆ ಹಂಗೆ ಬರೆದು ಎಲ್ಲನೂ ವರ್ಕ್ ಆಗುತ್ತೆ ಅನ್ನೋ ಭ್ರಮೇಲಿರೋದು ಬೇಡ. ದಯವಿಟ್ಟು ಭ್ರಮೆ ಇರಬೇಕು, ಆದರೆ ಪಾಸಿಬಲ್ ಭ್ರಮೆ ಇರಲಿ. ಅತಿ ಹೆಚ್ಚಾಗಿ ಏನೂ ಆಗಿಲ್ಲ ಅಂದರೆ ಬೇಜಾರಾಗೋದು ಬೇಡ. ಪಾಸಾಗಲಿ ಫೇಲ್ ಆಗಲಿ ಜೀವನ ನಡಿಬೇಕು, ಖುಷಿಯಾಗಿರಬೇಕು ಅನ್ನೋ ಖುಷಿಯಲ್ಲೇ ಇರ್ರಿ ಹೊರತು ಯಾವುದೇ ರೀತಿಯಲ್ಲಿ ಇದು ಯಾವುದೋ ಅಡ್ವೈಸ್ ಕೊಡ್ತಾಯಿಲ್ಲ ನಾನಿದು. ಇದು ನನಗಾದಂಥ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇರೋದು. ಆಮೇಲೆ ಇಲ್ಲಿ ಬೋರಿಂಗ್ ಆಗು ಇರಬಾರ್ದು. ಕೆಲವೊಂದು ವಿಷಯಗಳು ನನಗೇನು ಅನಿಸುತ್ತೋ ಅದನ್ನು ನಾನು ಹೇಳಬೇಕು ಅನ್ನೋ ಪ್ರಯತ್ನದಲ್ಲಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗ್ತಿದೆ. ಸೊ ಐ ವಾಂಟ್ ಟು ಎಂಜಾಯ್ ದಿಸ್. ಸೊ ಲ್ಯಾಂಡಿಂಗ್ ಮುಂಬೈ ತಲುಪಿದ್ದೀವಿ. ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂತ. ಈ ಮೂಮೆಂಟ್ಸ್ ಮತ್ತೆ ಸಿಗೋಲ್ಲ. ಸೊ ಆ ಟೈಮಲ್ಲಿ ಎಂಜಾಯ್ ಮಾಡಬೇಕು, ಖುಷಿ ಪಟ್ಬಿಡಬೇಕು. ಇದು ಹೇಗೆಂದರೆ ನನ್ನ ಲೈಕ್ VR ವ್ಯೂ ಥರ ನಿಮಗೆ ನೀವೇ ಇಲ್ಲಿ ಕುತ್ಕೊಂಡು ನೀವು ನೋಡ್ತಾ ಇದ್ದೀರಾ ಅನ್ನೋ ಫೀಲ್ ಆಗಲಿ ಅನ್ನೋದಕ್ಕೆ ಈ ಸೌಂಡೆಲ್ಲ ಹಾಗೆ ಹಾಗೆ ಬಿಟ್ಟಿದ್ದೀನಿ. ಅಂದರೆ ನಾವೇ ದುಡ್ಡು ಹಾಕ್ಕೊಂಡು ಹೋಗೋದಕ್ಕೂ ಒಂದು ಸಿನಿಮಾ, ಒಂದು ಕಂಟ್ರಿ ನನ್ನ ಕರೆದಿ ನಾನು ಆ ಕಂಟ್ರಿಗೆ ಹೋಗ್ತಾ ಇದ್ದೀನಿ ಅನ್ನೋದಕ್ಕೂ ಭಾಳ ದೊಡ್ಡ ಡಿಫ್ರೆನ್ಸ್ ಇದೆ. ನಾವೇ ಖರ್ಚು ಮಾಡ್ಕೊಂಡು ಹೋಗ್ಬೋದು, ಬಟ್ ದಿಸ್ ಐ ಫೀಲ್ ಪ್ರೌಡ್. ಓಕೆ, ನಾವು ಯಾರೋ ಇನ್ವೈಟ್ ಮಾಡ್ತಾರೆ ಪಕ್ಕದ ಮನೇಲಿ, ನಮ್ಮ ಫ್ಯಾಮಿಲಿ ಇನ್ವೈಟ್ ಮಾಡಿದ್ರು, ನನ್ನ ಫ್ಯಾಮಿಲಿ ಇನ್ವೈಟ್ ಮಾಡಿದ್ರು ಅನ್ನೋ ಖುಷಿ ಇರುತ್ತೆ. ಇಲ್ಲ ಅಂಕಲ್ ಆಂಟಿನೋ ಇಲ್ಲ ಫ್ರೆಂಡ್ಸೋ ಇನ್ವೈಟ್ ಅನ್ನೋದು ಇದೆಯಲ್ಲ, ಬಟ್ ಅದು ಒಂದು ಕಂಟ್ರಿಯಿಂದ ಇನ್ವೈಟ್ ಬಂದಾಗ ಆಹಾ
ಆ ಖುಷಿನೇ ಬೇರೆ. ಅದು ಒಂದು ಸಿನಿಮಾ ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಯಾವುದೋ ಒಂದು ಡೆಸ್ಕ್ ಮೇಲೆ ಕೂತ್ಕೊಂಡು ಬರೆದಂಥ ಕತೆ ಈಗ ನನ್ನ ಮುಂಬೈಗೆ ಸದ್ಯಕ್ಕೆ ಕರೆಸಿದೆ. ಸೊ ಪಾಸ್ಪೋರ್ಟ್ ಸಿಕ್ಕಿದ ಮೇಲೆ ನೆಕ್ಸ್ಟ್ ನೋಡೋಣ. ಚೈನಾ ವೀಸಾ ಅಪ್ಲಿಕೇಶನ್ ಸರ್ವಿಸ್ ಸೆಂಟರ್ ನರಿಮ್ಯಾನ್ ಪಾಯಿಂಟ್ ಅಂತ ಇದೆ. ಸೊ ಅಲ್ಲಿ ಕಲೆಕ್ಟ್ ಮಾಡ್ಕೊಬೇಕು. ಇದೆಂಥ ಕ್ರೂಷಿಯಲ್ ಸಿಚುವೇಶನ್ ಅಂದರೆ ಸುಮ್ಮನೆ ಒಂದು ಧೈರ್ಯದಲ್ಲಿ ಬಂದಿರೋದು. ವೀಸಾ ಚೈನೀಸ್ ವೀಸಾ ತೊಗೊಳೋದು ಕೆಲವೊಂದು ಸರಿ ತುಂಬ ಕಷ್ಟ ಆಗುತ್ತೆ. ಸೊ ನನ್ನ ಫ್ರೆಂಡು ಆಲ್ರೆಡಿ ಅವ್ನು ಟ್ರೈ ಮಾಡಿ ಅವ್ನು ವೀಸಾ ಸಿಕ್ಕಿಲ್ಲ ನಿನ್ನೆ. ಬಟ್ ನಾನು ಒಂದು ಧೈರ್ಯದ ಮೇಲೆ ಆಲ್ರೆಡಿ ಮುಂಬೈಗೆ ಬಂದಿದ್ದೀನಿ. ಸೊ ಅವನು ಮುಂಬೈಗೆ ಬಂದು ಆಲ್ರೆಡಿ ಅವನದು ವೀಸಾ ಸಿಗ್ದಿರ ಯಾವುದೋ ಏಜೆನ್ಸಿ ಮೂಲಕ ಟ್ರೈ ಮಾಡಿ ಅವನಿಗೆ ಸಿಕ್ಕಲಿಲ್ಲ. ಸೊ ಅವನು ಇವತ್ತು ಬರ್ತಿಲ್ಲ. ಆಮೇಲೆ ಇವತ್ತು ನಾನು ಟ್ರೈ ಮಾಡ್ತಿರೋದು ಏನಂದರೆ ಏನೋ ಒಂದು ಹೋಪ್, ಒಂದು ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ, ನಾನು ಅಂದ್ಕೊಂಡಿರೋದಾಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಇದನ್ನು ಟ್ರೈ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಮ್ಯಾಚ್ ವಿತ್ ಯುವರ್ ಫ್ರೀಕ್ವೆನ್ಸಿ. ಸೊ ನೀವು ಅದು ಅಂದ್ಕೊಬೇಕು, ಆಗುತ್ತೆ ಅಂತ ಅಂದ್ಕೊಬೇಕು. ಸೊ ಆ ಥರ. ಸೊ ವೀಸಾ ಸಿಕ್ಕಿದ್ರೆ ಹೋಗ್ತೀವಿ, ಇಲ್ಲ ಸೊ ಲೆಟ್ಸ್ ಇನ್ ಚಾಪ್ಟರ್ 2.